ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಅದೀನಿ, ನೀವು ಮಸ್ತ್ ಅದೀರಿ ಅಂತ ಕೆಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ, ಸೈಯದ್ ನದಾಫ್ ವ್ಲಾಗ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು. ಅದ್ರ ಸಂಬಂಧ ಭಾಳ ಜಲ್ದಿ ಅಂದ್ರೆ 15K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋನು ಈ ವಾರ ಮುಗಿದ್ರೊಳಗೆ. ಅದಕ್ಕೆ ಇನ್ನು 200 ಸಬ್ಸ್ಕ್ರೈಬರ್ಸ್ ಆದ್ರೆ 15,000 ಸಬ್ಸ್ಕ್ರೈಬರ್ಸ್ ಅಂದ್ರೆ 15,000 ಫ್ಯಾಮಿಲಿ ನಾನು ಪಡಿತೀನಿ. ಅದ್ರ ಸಂಬಂಧ ದಯವಿಟ್ಟು ಹೇಳ್ತೇನೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಾದರೂ ಹೊಸಬ ಪ್ರೈವೇಟ್ ಕಂಪನಿಯು ಏನಾದರೂ ಹೊಸ ಅಪ್ಡೇಟ್ ಬಂದಪ್ಪ ಅಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲೇ ಇಟ್ಬಿಡಿ. ಓಹೋ, ಜನ ಸಾಗರ. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಕಂಟ್ರೋಲ್ ಮಾಡಕ್ ತುಂಬಾ ಕಷ್ಟ ಆಗ್ತಿರ್ಬೇಕಲ್ಲ. ಭಾಳಷ್ಟು ಮಂದಿ ನನಗೆ ರಿಪ್ಲೈ ಮಾಡಿದ್ದೀರಿ. ಮತ್ತು ಹಾಗೆ ನೀವು ಉತ್ತರ ಕರ್ನಾಟಕದೊಳಗೆ ಎಲ್ಲಾದರೂ ಫಿಮೇಲ್ ವೇಕೆನ್ಸಿ ಇದ್ರೆ ನಮಗೆ ತಿಳಿಸ್ಕೊಡ್ರಿ ಅಂತ ಕೆಲಸ ಭಾಳಷ್ಟು ಮಂದಿ ಮೇಡಮ್ಗಳು ಮತ್ತು ಸಿಸ್ಟರ್ಸ್ ರಿಪ್ಲೈ ಮಾಡಿದ್ದೀರಿ ನನಗೆ. ಅಣ್ಣ, ನಮ್ದು ಡಿಗ್ರಿ ಆಗೈತಿ ಮತ್ತು PUC ಆಗೈತಿ, 10th ಆಗೈತಿ, ಮತ್ತು ನಮಗೆ ಎಲ್ಲೂ ಕೆಲಸ ಸಿಗತ್ತಿಲ್ಲ ಸದ್ಯ ಮಟ್ಟಿಗೆ. ಪ್ರೈವೇಟ್ ಕಂಪನಿಗಳೊಳಗೆ ಎಲ್ಲಾದರೂ ಹೈರಿಂಗ್ ಇತ್ತಪ್ಪ ಅಂತಂದ್ರೆ ಹೇಳಿ ಕೊಡೋಣ ಅಂತ ಕೆಲಸ ಭಾಳ ಮಂದಿ ನನಗೆ ರಿಪ್ಲೈ ಮಾಡಿದ್ದೀರಿ. ದಯವಿಟ್ಟು ಕ್ಷಮೆ ಇರಲಿ, ನಾನು ಯಾರಿಗೂ ರಿಪ್ಲೈ ಮಾಡಿರಲಿಲ್ಲ. ಮತ್ತು ಅದ್ರೊಳಗೆ ನಾನು ರೀಸೆಂಟಾಗಿ ಸ್ವಲ್ಪ ಇಂಜುರಿ ಆಗಿದ್ದೆ. ಅದ್ರ ಸಂಬಂಧ ಯಾರಿಗೂ ಹೇಳಬಾರ್ದು ಇಂಥವೆಲ್ಲ. ಆದ್ರೂ ಹೇಳಾಕತ್ತೀನಿ, ಯಾಕೆ ವಿಡಿಯೋ ಹಾಕಿಲ್ಲಪ್ಪ ಅಂತಂದ್ರೆ ಇದ್ರ ಸಂಬಂಧನ ಹಾಕಿಲ್ಲ. ಮತ್ತು ಇನ್ನೊಂದು ಹೊಸ ವಿಶೇಷತೆ ಏನಪ್ಪ ಅಂತಂದ್ರೆ ಫಿಮೇಲ್ ಹೈರಿಂಗ್ ನಡೆಯತೈತಿ ಬೆಂಗಳೂರೊಳಗೆ. 5,000 ವೇಕೆನ್ಸಿ ಬೇಕಾಗಿದ್ದಾವೆ. ಮತ್ತು ಎಲ್ಲ ಫ್ರೀ ಫೆಸಿಲಿಟಿ ಕೊಡಾಕತ್ತಾರೆ ಫಿಮೇಲ್ಸ್ ಅಂದ್ಗಳೇನು. ಇನ್ನೊಂದು ಏನು ಮೇನ್ ರೀಸನ್ಪ ಅಂತಂದ್ರೆ ಫಿಮೇಲದ್ದು ಜಾಸ್ತಿ ಹೈರಿಂಗ್ ಮಾಡೋದಿಲ್ಲ ನಾನು. ಅಂದ್ರೆ ಒನ್ ಟೈಮ್ ಒಬ್ಬರಿಗೆ ಕೆಲಸ ಕೊಡ್ಸಕ್ಕೆ ಹೋಗಿ ಅವ್ರ ಕಡೆ ಬಾಯಿಗೆ ಬಂದಂಗೆ ಅನ್ನಿಸ್ಕೊಂಡೆ ನಾನು. ಅದ್ರ ಸಂಬಂಧ ವೇಕೆನ್ಸಿ ಏನೋ ಬಿಟ್ಟಿರ್ತಾರೆ, ಬಟ್ ನನ್ನ ಕಡೆ ಅಪ್ಡೇಟ್ ಇರ್ತಾವೆ, ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ಇದೊಂದು ವೇಕೆನ್ಸಿ ಹೆಲ್ಪ್ ಆಗಲಿ ಅಂತೇಳಿ ಮಾಡತ್ತೀನಿ. ಇದ್ರೊಳಗೆ ಯಾವುದೇ ಥರದ್ದು ಪ್ರಮೋಷನ್, ಯಾವುದೇ ಥರದ್ದು ಹೆಲ್ಪ್ ಅಂದರೆ ಹೆಲ್ಪಿಂಗ್ ನೇಷನ್ ಐತಿ, ಬಟ್ ಕಾಂಟ್ಯಾಕ್ಟ್ರಸಿಗೆ ನಮಗೆ ಕನೆಕ್ಟ್ ಇಲ್ಲ ಜಾಸ್ತಿ. ಮತ್ತು ಯಾಡ್ಸಿದ ನನಗೆ ಮೇಲ್ ಮುಖಾಂತರ ಬಂದಿತ್ತು. ಅದ್ರ ಸಂಬಂಧ ಫಿಮೇಲ್ಸಿಗೆ ಹೈರಿಂಗ್ ತೊಗೊಂಬಂದಿನಿ. ಭಾಳಷ್ಟು ಮಂದಿ ಬೆಂಗಳೂರಿಗೆ ಹೋಗ್ಬೇಕು, ದುಡಿಬೇಕಂತ ಕೆಲಸ ಫಿಮೇಲ್ಸ್ ಇರ್ತಾರೆ. ಬಟ್ ಇಲ್ಲೇ ಲೋಕಲ್ ಊರ ಆಜು ಬಾಜು ಮತ್ತು ಒಳ್ಳೆ ಸಿಟಿ ಒಳಗೆ ಕೆಲಸ ಹುಡುಕಿ ಕೆಲಸ ಮಾಡೋರು ಜಾಸ್ತಿ, ಬಟ್ ಸ್ಯಾಲ್ರಿ ಭಾಳ ಕಡಿಮೆ ಇರ್ತೈತಿ. ಫಿಮೇಲ್ಸ್ ಅಂದ್ಗಳನ್ನ 7,000 8,000 ಅಂತ ಕೆಲಸ ದುಡಿತಿರ್ತಾರೆ. ಅಂಥವ್ರಿಗೂ ನಾನು ಹೇಳ್ತೀನಿ, ನಿಮ್ಮದೊಂದು ಟೀಮ್ ಅಂತ ಇರ್ತೈತಿ ಫ್ರೆಂಡ್ಸ್ ಸರ್ಕಲ್ ಒಳಗೆ, ಹಾಕಿ ನೋಡಿರಿ, ಯಾರೆಲ್ಲ ಬರ್ತಾರೆ ನೋಡಿರಿ. 5,000 ವೇಕೆನ್ಸಿ ಬೇಕಾಗಿದ್ದಾವೆ. ಇದು ವಿಷಯ ಯಾವುದೇ ಥರದ ಪೇಕ್ ಇರೋದಿಲ್ಲ. ಪೇಕ್ ಇತ್ತಪ್ಪ ಅಂದ್ರೆ ನಾನು ಯಾವುದೂ ಕೊಡೋದಿಲ್ಲ. ಅದ್ರ ಸಂಬಂಧ ನನಗೆ 14,000 ಸಬ್ಸ್ಕ್ರೈಬರ್ಸ್ ಭಾಳ ಜಲ್ದಿ ಆಗಿಬಿಟ್ಟಾರೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ಒಂದು 8 ತಿಂಗಳಾತು ಅಷ್ಟೇ. ಆಲ್ರೆಡಿ ಒಂದು 14,500 ಆಗಿದ್ದಾರೆ. ಈಗ 100K ಸಬ್ಸ್ಕ್ರೈಬರ್ಸ್ ಮಾಡಿ ಕ್ಯಾಸ ಸಿಲ್ವರ್ ಪ್ಲೇ ಬಟನ್ ತೊಗೋಬೇಕಂತ ಭಾಳ ಆಸೆ ಐತಿ. ಆಲ್ ದ ಬೆಸ್ಟ್ ಅಂತ ಕೇಸ್ ಕಾಮೆಂಟ್ ಹಾಕ್ರಿ. ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಇದೊಂದು ಹೆಲ್ಪ್ ಆಕೈತೆ ಅಂತ ಕೇಸ್ ನಾನು ಇದೊಂದು ಅಪ್ಡೇಟ್ ತೊಗೊಂಬಂದೀನಿ. ಇವತ್ತಿಂದ ಜಾಸ್ತಿ ಮಾತಾಡೋದು ಬೇಡ, ಮಾತಾಡಿದ್ದೇನೆ ಹೊಳೆ ಮಾತಾಡೋದಕ್ಕೈತಿ. ಅದ್ರ ಸಂಬಂಧ ನಾನು ಟ್ರ್ಯಾಕಿಗೆ ಬಂದುಬಿಡ್ತೇನೆ. ಅಂದರೆ ಏನು ಫಿಮೇಲ್ಸ್ ಹೈರಿಂಗ್ ತೊಗೊಂಬಂದೇನಲ್ಲ, ಅದರದ ಮಾಹಿತಿ ತೊಗೊಂಬಂದ್ಬಿಟ್ಟೇನಿ. ಆಲ್ರೆಡಿ ನಾನು ತೊಗೊಂಬಂದೀನಿ. ಬರ್ರಿ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇವತ್ತಿನ ಉದ್ಯೋಗ ಮೇಳ ಎಲ್ಪ ಅಂತಂದ್ರೆ ಗೋಲ್ಡನ್ ಅಪಾರ್ಚುನಿಟಿ ಐತಿ, ಸುವರ್ಣ ಅವಕಾಶ. ಇದನ್ನು ಮಿಸ್ ಮಾಡ್ಕೋಬೇಡ್ರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇತ್ತಾಗ ರಾಯಚೂರು ಮತ್ತು ಗದಗ, ಕೊಪ್ಪಳ, ಬಳ್ಳಾರಿ ಇತ್ತಾಗಿನ ಫಿಮೇಲ್ಸ್ ಜಾಸ್ತಿ ಕೆಲಸ ಹುಡ್ಕೊಂಡು ಹೋಗಿರ್ತಾರೆ ಆಲ್ರೆಡಿ. ಬಟ್ ಅಲ್ಲಿ ಹೋದ ಮೇಲೆ ಕಡಿಮೆ ಸ್ಯಾಲ್ರಿ ಇರೋ ಕಂಪನಿನ ಹುಡುಕಿರ್ತಾರೆ. ದಯವಿಟ್ಟು ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ಇದು MNC ಕಂಪನಿ ಇರ್ತದೆ. ನೀವೇನಾದರೂ ಹೋಗಬೇಕು ಅಂದ್ಕೊಂಡಿದ್ದೀರಿಪ್ಪ ಅಂತಂದ್ರೆ ಹೋಗ್ಬೋದು. ಹಾಗೆ ಇಲ್ಲಿ ಎಲ್ಲ ಫೆಸಿಲಿಟಿ ಭಾರಿ ಅದಾವೆ. ಫೆಸಿಲಿಟಿ ನಾನು ಮುಂದೆ ಒಂದೊಂದಾಗಿ ಹೇಳ್ಕೊತ ಬರ್ತೀನಿ. ಅದ್ರ ಸಂಬಂಧ ನಿಮಗೇನಾದರೂ ಹೆಲ್ಪ್ ಆಕ್ಕಿತ್ತಪ್ಪ ಅಂತಂದ್ರೆ ಹೋಗ್ರಿ, ಹಂಗೆ ತಿಳಿಸ್ಕೊಡ್ರಿ ಕಮೆಂಟ್ ಒಳಗೆ. ಮೇನ್ ರೀಸನ್ ಹೇಳಿದೆ ನಾನು, ಯಾಕೆ ಫಿಮೇಲ್ಸ್ ಹೈರಿಂಗ್ ಜಾಸ್ತಿ ಮಾಡೋದಿಲ್ಲ ಅಂತ ಕೇಸ. ಯಾರೋ ಒಬ್ಬರು ಮಾಡಿದ್ರೆ ಅಂತ ಕೇಸ್ ಹಂಗೆ ಮಾಡಬೇಡಣ, ಅಪ್ಡೇಟ್ ಕೊಡೋಣ ಅಂತಿರಲ್ಲ. ಬಟ್ ನನ್ನ ಲೈಫ್ ಒಳಗೆ ಹಂಗೆ ಆಗಿತ್ತು. ಒಬ್ಬರಿಗೆ ಕೆಲಸ ಕೊಡಿಸಿದ್ದೆ, ಬಟ್ 1 ತಿಂಗಳು ಮಾಡಿದರೆ ಆಮೇಲೆ ಫಸ್ಟ್ ಫಿಮೇಲ್ ನಾನು ಅವ್ರಿಗೆ ಕೆಲಸ ಕೊಡಿಸಿದ್ದೆ, ಆಮೇಲೆ ನನಗೆ ಬೈದ್ರು ಅವ್ರು. ಅದ್ರ ಸಂಬಂಧ ಫಿಮೇಲ್ಸ್ ಹೈರಿಂಗ್ ತೊಗೊಂಬಂದಿಲ್ಲ. ಹಂಗೇನಾದರೂ ಬಂತಂತಂದ್ರೆ ನೋಡುವ. ಇವತ್ತು ನಾನು ಅದ್ರದ್ದು ಉದ್ಯೋಗ ಮಾಹಿತಿದ ಸ್ಟಾರ್ಟ್ ಮಾಡೋಣ.
ಗೋಲ್ಡನ್ ಅಪಾರ್ಚುನಿಟಿ ಫಾರ್ ಫಿಮೇಲ್ಸ್, ಓನ್ಲಿ ಫಾರ್ ಫಿಮೇಲ್ಸಿಗಿದೆ. ಯಾಕಪ್ಪ ಅಂತಂದರೆ MNC ಕಂಪನಿ ಒಳಗೆ ಹೈರಿಂಗ್ ನಡೆಯಾಕತ್ತೈತಿ. ಬೆಂಗಳೂರೊಳಗೆ ಲೊಕೇಶನ್ ಇದೆ. ಮತ್ತು ಯಾವುದಪ್ಪ ಸರ್ವೈವಿಂಗ್ ಎಡ್ಸ್ ಅಂತ ಈ ಕೆಲಸ ಒಂದು ಕಾಂಟ್ಯಾಕ್ಟ್ ನೇಮ್, ಅವ್ರು 5,000 ವೇಕೆನ್ಸಿ ತೊಗೊಕತ್ತಾರೆ ನಮ್ಮ ಬೆಂಗಳೂರೊಳಗೆ, ಅಂದರೆ ಕರ್ನಾಟಕ ಲೊಕೇಶನ್ ಒಳಗೆ. ಉತ್ತರ ಕರ್ನಾಟಕದಿಂದ ಯಾರ್ಯಾರು ಹೋಗಿರ್ತೀರಲ್ಲ ನನ್ನ ಹೆಸರು ರೆಫರಲ್ ಆಗಿ ತೊಗೋಬೋದು. ಹೆಂಗಪ್ಪ ಅಂತಂದ್ರೆ ಯೂಟ್ಯೂಬ್ ನೋಡಿ ಕೆಲಸ ಮತ್ತು ಇನ್ಸ್ಟಾದಿಂದ ನಾನು ಇದೊಂದು ಉದ್ಯೋಗ ಪಡೆದುಕೊಂಡೆ ಅಂತ ಕೆಲಸ ಅವ್ರಿಗೆ ನೀವು ಹೇಳ್ಬೋದು. ನನ್ನ ಹೆಸರು ಸೈಯದ್ ಅಂತ ಕೆಲಸ, ರೆಫರಲ್ ನೇಮ್ ನನ್ನ ಹೆಸರು ಹೇಳ್ರಿ. ನೀವೇನಾದರೂ ಕಾಲ್ ಮಾಡೋದೈತಿ ಅಂದ್ರೆ ನನ್ನ ಹೆಸರು ಹೇಳ್ರಿ, ಅವ್ರು ನಿಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಮತ್ತು ಏನೆಲ್ಲ ಅರ್ಹತೆಗಳು ಇರಬೇಕು, ಒಂದು ಫಿಮೇಲ್ ಕೆಲಸಕ್ಕೆ ಹೋಗ್ಬೇಕು ಮತ್ತು ಇದೊಂದು ಕಂಪನಿಗೆ ಜಾಯ್ನ್ ಆಗಬೇಕು. ಈ MNC ಕಂಪನಿ ಒಳಗೆ ನಿಮ್ಮದು ಇಂಟರ್ವ್ಯೂ ಪಾಸ್ ಮಾಡಿ ಕೆಲಸಕ್ಕೆ ಜಾಯ್ನ್ ಆಗ್ಬೇಕಂದ್ರೆ ಏನೆಲ್ಲ ಅರ್ಹತೆಗಳು, ಎಲಿಜಿಬಿಲಿಟಿ ಏನಿರಬೇಕಪ್ಪ ಅಂತಂತಂದರೆ ಏಜ್ ಬಂದುಬಿಟ್ಟು 18ರಿಂದ 30 ವಯಸ್ಸೊಳಗೆ ಇರಬೇಕು. ಭಾಳ ಮಂದಿ ಕೇಳಾಕತ್ತಿದ್ರಿ. ನನ್ನ ಕಡೆ ಅಪ್ಡೇಟ್ ಇರೋದು ಆಲ್ಮೋಸ್ಟ್ 18ರಿಂದ 27 ಇರ್ತಿತ್ತು. ಒಂದು 3 ವರ್ಷ ಎಕ್ಸ್ಟೆಂಡ್ ಇದ್ದಂಗೆ ಐತಿ. ಪ್ರೈವೇಟ್ ಕಂಪನಿ ಇದೆ ಮತ್ತು ಇದೇನೋ ಒಂದು ದೊಡ್ಡದ ಗೌರ್ಮೆಂಟ್ ನೌಕರಿ ಟೈಪ್ ಹೇಳಂಗಿಲ್ಲ. ಜಸ್ಟ್ ನನ್ನ ಪ್ರೊಫೆಷ್ನಲಿಗಾಗಿ ನಿಮಗೆ ನಾನು ತಿಳಿಸ್ಕೊಡತ್ತೀನಿ. 18ರಿಂದ 30 ವಯಸ್ಸೊಳಗೆ ಇರಬೇಕು ಫಸ್ಟ್ನೇ ಅರ್ಹತೆ. ಸೆಕೆಂಡ್ ಅರ್ಹತೆ ಏನು ಬರಬೇಕಪ್ಪ ಅಂತಂದ್ರೆ ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಮ್ಯಾಟರ್ ಆಕೈತಿ. ಹೆಂಗಂದ್ರೆ SSLC, PUC, ITI ಆಲ್ ಟ್ರೇಡ್ಸ್ನು ನಡೀತೈತಿ ಮತ್ತು ಆಲ್ ಡಿಪ್ಲೊಮಾನು ನಡೀತೈತಿ. ಹಂಗೆ ಗ್ರ್ಯಾಜುಯೇಟ್ಗಳು ಅಂದರೆ ನೀವು ಬೇಕಾದ ಎಜುಕೇಷನ್ ಮಾಡಿರಿ ಆಲ್ಮೋಸ್ಟ್ ತೊಗೋತಾರಂತ ಅರ್ಥ ಆತ. ಇದ್ರೊಳಗೆ ತಿಳಿಸ್ಕೊಡೋದು ಏನಪ್ಪ ಅಂತಂದ್ರೆ ಡಿಗ್ರಿ, ಎನಿ ಡಿಗ್ರಿನೂ ನಡೀತೈತಿ. ಇದೊಂದು ಜಾಬಿಗೆ ನೀವೇನಾದರೂ ಜಾಯ್ನ್ ಆಗ್ಬೇಕಪ್ಪ ಅಂತಂದ್ರೆ ಎನಿ ಡಿಗ್ರಿ ನಡೀತೈತಿ. ಫೆಸಿಲಿಟಿ ಮಾತ್ರ ಭಾರಿ ಅದಾವೆ. ಅರ್ಹತೆಗಳು ಅಂತ ಹೇಳಿ ಕೆಲಸ ಇವು ಎರಡಂತೂ ಇಂಪಾರ್ಟೆಂಟ್ ಬೇಕಾ. ಸ್ಟೇಜ್ 1 ಸ್ಟೇಜ್ 2 ಅರ್ಹತೆಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಮತ್ತು ಇವಾಗ ಇದ್ರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ 18ರಿಂದ 30 ವಯಸ್ಸೊಳಗೆ ಇರಬೇಕು. ಎಜುಕೇಷನ್ ಅಂತೂ 100% ಆಗಿರ್ಬೇಕು. ಎಜುಕೇಷನ್ ಯಾಕೆ ಆಗಿರ್ಬೇಕಂತ ಕೇಳಿದಾರೆ ಅಂತಂದ್ರೆ ನಿಮ್ಮದು ಇಂಗ್ಲೀಷ್ ಓದಾಕೆ ಬರಬೇಕು, ಅಂದರೆ ಓದಲೇಬೇಕು. ಅಂದ್ರೆ ಅಲ್ಲಿ ಸಿಪ್ಮೆಂಟ್ಸ್ ಅಂತ ಇರ್ತಾವೆ, ಕೆಲಸ ಭಾಳ ಹಗರ್ ಇರ್ತೈತಿ, ಬಟ್ ಇಂಗ್ಲೀಷ್ ಓದಾಕೆ ಬರಬೇಕು. ಅದ್ರ ಸಂಬಂಧ ನಾನು ನಿಮಗೆ ಹೇಳಾಕತ್ತೀನಿ. ಎಷ್ಟೋ ಮಂದಿಗೆ ಗೊಂದಲ ಇರ್ತೈತಿ, ನನಗೆ ಇಂಗ್ಲೀಷ್ ಬರೋದಿಲ್ಲ ಹಂಗೆ ಹಿಂಗೆ ಅಂತೇಳಿ. ಏನೋ ಒಂದು ಮ್ಯಾನೇಜ್ ಮಾಡ್ಬೋದು. ಇಂಟರ್ವ್ಯೂ ಒಳಗೆ ಎಲ್ಲ ಕೇಳ್ತಾರೆ ಅವ್ರು, ನಿಮಗೆ ಬಿಟ್ಟಿದ್ದದ ಅದು ಇಂಟರ್ವ್ಯೂ ಹೆಂಗೆ ಕೊಡ್ತೀರಿ ಅನ್ನೋದು ನಿಮಗೆ ಬಿಟ್ಟಿದ್ದ. ಮತ್ತು ಫೆಸಿಲಿಟಿಗಳು ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಕೇಳ್ರಿ. ಹೆಂಗಪ್ಪ ಅಂತಂದ್ರೆ ಸ್ಯಾಲ್ರಿನೂ ಅಷ್ಟೇ ಇರ್ತೈತಿ ಮತ್ತು ಒಳ್ಳೆ ರೂಮ್ ಫೀಸು ನೀವೇ ಕಟ್ಕೋತಿರ್ತೀರಿ, ಹಂಗೆ ಮತ್ತು ಊಟದೂ ನೀವೇ ಕಟ್ಕೋತಿರ್ತೀರಿ. ದಯವಿಟ್ಟು ಇದೊಂದು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿರಿ. ಆಲ್ಮೋಸ್ಟ್ ಭಾಳ ಮಂದಿ ಕೆಲಸ ಹುಡುಕ್ತಿರ್ತಾರೆ, ಆಲ್ರೆಡಿ ಹೋಗಿನೂ ಕೆಲಸ ಹುಡುಕ್ತಿರ್ತಾರೆ ಬೆಂಗಳೂರೊಳಗೆ. ಇದೊಂದು ಗೋಲ್ಡನ್ ಅಪಾರ್ಚುನಿಟಿ ಐತಿ. 5,000 ವೇಕೆನ್ಸಿ ಬೇಕಾಗಿದ್ದಾವೆ ಓನ್ಲಿ ಫಾರ್ ಫಿಮೇಲ್. ಅದರ ಸಂಬಂಧ ಇದೊಂದು ಜಾಬ್ ಅಪ್ಡೇಟ್ ತೊಗೊಂಬಂದಿನಿ ನಾನು. ಫೆಸಿಲಿಟಿಗಳು ಏನೆಲ್ಲ ಅದಾವೆ ನೋಡ್ರಿ. ಫಸ್ಟ್ ಹೇಳ್ದಂಗೆ ಕೇಳ್ರಿ, ಇಲ್ಲಿ ಫ್ರೀ ಹಾಸ್ಟೆಲ್ಸ್ ಫೆಸಿಲಿಟಿ ಕೊಟ್ಟಾರ, ಫ್ರೀ ಹಾಸ್ಟೆಲ್ಸ್ ಮತ್ತು ಫ್ರೀ ಕ್ಯಾಂಟೀನ್ ಫೆಸಿಲಿಟಿನೂ ಕೊಟ್ಟಾರ, ಫುಡ್ಡಿಂದು ಫ್ರೀ ಆತ. ಮತ್ತು ಒಳ್ಳೆ ಫ್ರೀ ಕ್ಯಾಬ್ ಅಂದರೆ ಟ್ರಾನ್ಸ್ಪೋರ್ಟ್, ನೀವು ಇದ್ದ ಲೊಕೇಶನ್ನಿಗೇನೆ ಕ್ಯಾಬ್ ಬರ್ತೈತೆ, ನಿಮ್ಮನ್ನು ರಿಸೀವ್ ಮಾಡ್ಕೋತೈತೆ, ಕಂಪನಿಗೆ ತೊಗೊಂಡೋಕೈತೆ. ಮತ್ತು 4ನೇದು ಏನಪ್ಪ ಅಂದ್ರೆ ESI PF ಪ್ರೊವೈಡ್ ಮಾಡಕತ್ತಾರೆ. ಹಂಗೆ 5ನೇದು ಫೆಸಿಲಿಟಿ ಏನಪ್ಪ ಅಂತಂದ್ರೆ ಬೋನಸ್ನು ಕೊಡಕತ್ತಾರೆ. ಮತ್ತು 6ನೇ ಫೆಸಿಲಿಟಿ ಮೆಡಿಕಲ್ ಫೆಸಿಲಿಟಿ ಕೊಡಕತ್ತಾರೆ. ಆಲ್ಮೋಸ್ಟ್ ಮೆಡಿಕಲ್ ಫೆಸಿಲಿಟಿ ಭಾಳ ಕಡಿಮೆ ಕಂಪನಿಗಳೊಳಗೆ ಕೊಡೋದು. ಹಂಗೆ ಇದೊಂದು ಫಿಮೇಲ್ ಹೈರಿಂಗ್ ಒಳಗೆ ಕೊಡಕತ್ತಾರೆ. ಮತ್ತು 7ನೇದು ಆ್ಯನ್ಯುವಲ್ ಲೀವ್ಸ್ ಕೊಡ್ತಾರೆ. ಮತ್ತು 8ನೇದು ಸೋಷಿಯಲ್ ಸೆಕ್ಯೂರಿಟಿ ಅಂತೂ 100% ಕೊಟ್ಟೆ ಕೊಡ್ತಾರೆ. ಸೆಕ್ಯೂರಿಟಿದಂತೂ ಭಾಳ ಮ್ಯಾನರಿಟಿ ಐತಿ. ಅದರ ಸಂಬಂಧ ಇದೊಂದು ಫೆಸಿಲಿಟಿ ಜೆನ್ಯೂನ್ ಆಗಿ ಹೋಗಲಿ ಎಲ್ಲರಿಗೂ ಅಂತೇಳಿ, ಯಾವುದೇ ಥರದ ಫೇಕ್ ಇರಬಾರ್ದಂತ ಕೇಸ್ ಇದೊಂದು ವೇಕೆನ್ಸಿನ ನಿಮಗೆ ತೊಗೊಂಬಂದಿನಿ. ಹಂಗೆ ರೆಫರ್ ಆ್ಯಂಡ್ ಅರ್ನ್ ಅಂತೈತಿ. ದಯವಿಟ್ಟು ಇದೊಂದು ರೆಫರ್ ಆ್ಯಂಡ್ ಅರ್ನ್ ಇದೊಂದು ಸ್ಲಾಟ್ ಒಳಗೆ ನನಗೆ ಸಂಬಂಧಪಡ್ತೈತಿ. ಹೆಂಗಂದ್ರೆ ನಾನು ಏನಾದರೂ ಒಂದು ಫಿಮೇಲ್ಸ್ ನನ್ನ ವಿಡಿಯೋ ನೋಡಿ ಕೆಲಸ ನನ್ನ ಹೆಸರು ಹೇಳಿ ಕೆಲಸ ಅಲ್ಲಿ ಜಾಯ್ನ್ ಆದ್ರಿಪ್ಪ ಅಂತಂದ್ರೆ ನನಗೇನೋ ಒಂದಿಷ್ಟು ಅಂತ ಕೆಲಸ ಇಷ್ಟು ಕೊಡ್ತಾರೆ. ಬಟ್ ಒಂದು ವೇಕೆನ್ಸಿ 2 ವೇಕೆನ್ಸಿಗೆ ಏನು ಕೊಡೋದಿಲ್ಲ. ನನ್ನ ಕಡೆಯಿಂದ ಒಂದು 100 ವೇಕೆನ್ಸಿ ಹೋದು ಅಂತಂದ್ರೆ 100% ಆಗಿ ಅಂದರೆ 100% ನಮಗೂ ಏನೋ ಒಂದು ಬೆನಿಫಿಟ್ಸ್ ಐತೆ ಅನ್ಕೊತೀನಿ. ನೀವೇನಾದರೂ ಹೋಗಿ ಸೈಯದ್ ನದಾಪ್ ಅವ್ರದ್ದು ಹಿಂಗೆ ರೆಫರಲ್ ಅಂತ ಕೆಲಸ ಅಂತ ಅಂದ್ರಿಪ್ಪ ಅಂತಂದ್ರೆ ನಮಗೂ ಲಾಭ ಆಕೈತಿ. ಬಟ್ ಲಾಭದ ನಾನು ಯಾವತ್ತೂ ನೋಡೋದಿಲ್ಲ. ಯಾಕಪ್ಪ ಅಂತಂದ್ರೆ ಇದೊಂದು ದೇವರ ಕಾರ್ಯ ಅನ್ಕೊಂತೀನಿ ನಾನು. ಅದಕ್ಕೆ ಫ್ಯಾಮಿಲಿ ಬಿಲ್ಡ್ ಮಾಡತ್ತೀನಿ ಯೂಟ್ಯೂಬ್ ಒಳಗೆ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಹಂಗೆ ರೆಫರ್ ಆ್ಯಂಡ್ ಅರ್ನಾಗ ಬಂತಂತಂದ್ರೆ ನನ್ನ ಹೆಸರು ಹೇಳಿದಿರಿ, ನನಗೇನು ಲಾಭ ಆಗಲಿ ನಷ್ಟ ಆಗಲಿ ನಂದೇನು ಇದ್ರೊಳಗೆ ಏನು ಇದಿಲ್ಲ, ನನಗೆ ₹1 ಬೇಡ. ಮತ್ತು ಸ್ಯಾಲ್ರಿ ಬಂದುಬಿಟ್ಟೆ ಎಲ್ಲರದು ಮೋಸ್ಟ್ ಇಂಪಾರ್ಟೆಂಟ್. ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಇವರು, ಇನ್ನೂ ಈ ಸ್ಯಾಲ್ರಿ ಬಗ್ಗೆ ಮಾತಾಡೋವಲ್ಲ ಅಂತ ಹೇಳತ್ತಿದ್ರಿ. ಸ್ಯಾಲ್ರಿದು ಬಂತು ನೋಡಿರಿ. ಸ್ಯಾಲ್ರಿದು ಎಷ್ಟಪ್ಪ ಅಂತಂದ್ರೆ ಸ್ಯಾಲ್ರಿ 18,259 CTC ಬರ್ತೈತಿ. ಮತ್ತು ESI PF ಕಟ್ಟಾಗಿ ಒಂದು 17,000 ತನಕ 100% ನೀವು ದುಡಿಬೋದು. ಇದು ವರ್ಕ್ ಲೊಕೇಶನ್ ಎಲ್ಲಿಪ್ಪ ಅಂತಂದ್ರೆ ನಿಮ್ಮ ನಿಯರ್ ಇರ್ಬೋದು.
ಲೊಕೇಶನ್ ಬೆಂಗಳೂರದ ಹೊಸೂರು ಲೊಕೇಶನಿಗೆ ಇದೊಂದು ಹೈರಿಂಗ್ ನಡೆಯಕತ್ತೈತಿ. 5,000 ವೇಕೆನ್ಸಿ MNC ಕಂಪನಿ ಅದರೊಳಗನ. ಮತ್ತು ನಿಮ್ದು ಏನಾದರೂ ಇಂಟ್ರೆಸ್ಟ್ ಇತ್ತಪ್ಪ ನೀವು ಹೋಗ್ತೀರಿ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗಳಿಗೆ ಕಾಲ್ ಮಾಡಿರಿ. ಹಂಗೆ ಕಾಲಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೂ ತಲೆ ಕೆಡಿಸ್ಕೋಬೇಡ್ರಿ. ಅವ್ರು 100% ವಾಟ್ಸಪ್ ಒಳಗೆ ರೆಸ್ಯೂಮ್ ಕಲೆಕ್ಟ್ ಮಾಡ್ತಿರ್ತಾರೆ. ಯಾಕಂದ್ರೆ 5,000 ವೇಕೆನ್ಸಿ ಬೇಕಾಗಿದ್ದಾವೆ. 5,000 ವೇಕೆನ್ಸಿ ತುಂಬ್ಕೋತಕನೂ ಅವ್ರು ಹೈರಿಂಗ್ ಮಾಡ್ಕೊತ ಇರ್ತಾರೆ. ಆಲ್ಮೋಸ್ಟ್ ಇನ್ನೊಂದು 5 ತಿಂಗಳದೊಳಗೆ ಇದೊಂದು ಹೈರಿಂಗ್ ಫುಲ್ ಮಾಡ್ಕೋಬೋದು. ಆಲ್ಮೋಸ್ಟ್ ಎಲ್ಲರಿಗೂ ಶೇರ್ ಮಾಡಿರಿ. ಹಂಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿರಿ, ನಿಮ್ಮ ಇಂಟರ್ವ್ಯೂ ಸೆಟ್ ಮಾಡ್ಕೊರಿ. ಹಂಗೆ ಸೇಫಾಗಿ ಇರ್ರಿ. ಮತ್ತು ಇನ್ನೊಂದು ಹೇಳೋದು ಏನಪ್ಪ ಅಂತಂದ್ರೆ ಅದು ಸೇಫಾಗಿನ ನೀವು ಇಂಟರ್ವ್ಯೂ ಕೊಡೋದಾಗಲಿ, ನೀವು ಏನೋ ಒಂದು ಹೋಗಿ ಜಾಯಿನ್ ಆಗಿ ಕೆಲಸ ಮಾಡೋ ತನಕ ಫಸ್ಟ್ನೇ ಸ್ಯಾಲ್ರಿ ಬಂದು ನಿಮ್ಮ ಅಕೌಂಟಿಗೆ ಬೀಳೋ ತನಕನೂ ಸೇಫಾಗಿ ಕೆಲಸ ಮಾಡಿರಿ. ಯಾಕಂತಂದ್ರೆ ಒಂದೊಂದು ಅಪ್ಡೇಟ್ಗಳು ರಾಂಗ್ ಅಪ್ಡೇಟ್ ಇರ್ತಾವೆ. ಅವು ರಾಂಗ್ ಅಪ್ಡೇಟಾಗಿ ಹೋಗಬಾರ್ದು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಸೆಕ್ಯೂರಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ನನಗೂ ತಂಗಿಗಳದಾರೆ, ಊರು ಬಿಟ್ಟು ಕೆಲಸ ಬೇರೆ ಊರಿಗೆ ಕೆಲ್ಸಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಪರಿಸ್ಥಿತಿ ಹೆಣ್ಮಗಳನ್ನ ಮನೆ ನಡೆಸ್ಬೇಕಂತಂದ್ರೆ ಇವೆಲ್ಲ ಮಾಡಲೇಬೇಕು. ಅದಕ್ಕೆ ಸೆಕ್ಯೂರಿಟಿ ಸೇಫಾಗೇ ಇರ್ರಿ. ನಿಮಗೆ ಅಂದರೆ ಈ ಅಣ್ಣನ ನಾನು ಕಾಲ್ ಮಾಡ್ಬೇಕಂತ ಕೆಲಸ ಏನಾದರೂ ಇತ್ತು, ನೀವು ಹೋಗೋದಿತ್ತು ಅಂತಂದ್ರೆ ನನ್ನ ನಂಬರ್ ಸತ್ಯಕ್ಕೆ ನಾನು ಕೊಡ್ತೀನಿ. ಸ್ಕ್ರೀನ್ ಮೇಲೆ ಕಾಣಿಸ್ತಿತ್ತಲ್ಲ ಲಾಸ್ಟ್ ಅದ ನನ್ನ ನಂಬರ್. ಏನಾದರೂ ಪ್ರಾಬ್ಲಮ್ಸ್ ಇತ್ತಂದರೆ ಹೇಳ್ರಿ. ಅಂದ್ರೆ ಇದೊಂದು ಹೈರಿಂಗ್ ಫ್ರೀ ಆಫ್ ಕಾಸ್ಟ್ ಒಳಗೈತಿ. ಯಾರಿಗೂ ರೊಕ್ಕ ಕೊಡೋಂಗಿಲ್ಲ. ಜಾಯ್ನ್ ಆಗೋಕೆ ಏನಾದರೂ ಅಮೌಂಟ್ ಕೇಳಿದ್ರಿ ಅಂದ್ರೆ ಹೋಗ್ಬೇಡ್ರಿ. ಯಾಕಂದ್ರೆ ದೂರಿಂದ ಹೋಗಿರ್ತೀರಿ. ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಫೀಮೇಲ್ಸಿಗೆ ಅಂತೇಳಿ ಇದೊಂದು ದೊಡ್ಡ ವೇಕೆನ್ಸಿ ತೊಗೊಂಬಂದಿನಿ. ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಎಲ್ಲರಿಗೂ ಶೇರ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಫೀಮೇಲ್ಸ್ ಹೈರಿಂಗ್ ನಮ್ಮ ಧಾರವಾಡ, ಹುಬ್ಬಳ್ಳಿ ಆಗಲಿ, ಬಿಜಾಪುರ ಆಗಲಿ, ಗದಗ, ಹಾವೇರಿ, ಕಾರವಾರ ಮತ್ತು ಬಾಗಲಕೋಟೆ ಮತ್ತು ಹಂಗೆ ಕೊಪ್ಪಳ, ರಾಯಚೂರು, ಬಳ್ಳಾರಿ ಇವೆಲ್ಲ ಉತ್ತರ ಕರ್ನಾಟಕ, ಗುಲ್ಬರ್ಗ, ಬೀದರ್, ಯಾದಗಿರಿ ಇತ್ತಾಗೆಲ್ಲನೂ ಜಾಸ್ತಿ ಕೆಲಸ ಹುಡುಕ್ತಿರ್ತಾರೆ. ಬಟ್ ನನಗೆ ಜಾಬ್ ವೇಕೆನ್ಸಿ ಹೈರಿಂಗದ್ದು ಅಪ್ಡೇಟ್ ಅಂದರೆ ಇನ್ಫಾರ್ಮೇಷನ್ ಕಡಿಮೆ ಬರ್ತಾವೆ. ಅದ್ರ ಸಂಬಂಧ ನಾನು ನಿಮಗೆ ಹೇಳೋದು ಕಡಿಮೆ ಮಾಡಿದ್ದೀನಿ. ಹಂಗೇನಾದರೂ ಏನಾದರೂ ವೇಕೆನ್ಸಿ ಬಂದು ಅಂತಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನೋಟಿಫಿಕೇಷನ್ ಆನ್ ಮಾಡಿಟ್ಕೋರಿ. ಅಪ್ಡೇಟ್ ಬಂದುಗಳನ್ನ ನೋಡಿ ಒಂದು ಲೈಕ್ ಮಾಡಿ, ನನ್ನ ಸಲುವಾಗಿ ಒಂದು ಲೈಕ್ ಕೊಡ್ರಿ. ಜೈ RCB ಅಂತ ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋನು. ಬಾಯ್.